ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಇನ್ಸ್ಟೆಂಟಾಗಿ ತುಪ್ಪ ದೋಸೆ ಮಾಡ್ತಾ ಇದ್ದೇನೆ. ಈ ಬೆಳಗಿನ ಹೊತ್ತಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗುವಾಗ ಉಂಟಲ್ಲ, ಈ ಥರ ದಿಢೀರಂತ ಮಾಡುವಂತಹ ದೋಸೆ ಇದು. ಆಫೀಸ್ಗೆಲ್ಲ ಹೋಗುವವರಿದ್ದರೆ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು. ನೋಡಿ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪ ದೋಸೆ. ಸೆಟ್ ದೋಸೆ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ ದೋಸೆ. ಇದಕ್ಕೆ ಒಂದು ಚಟ್ನಿ ಇದ್ದರೆ, ಕಾಯಿ ಚಟ್ನಿ ಇದ್ದರೆ, ಇಲ್ಲದ್ರೆ ಟೊಮೆಟೊ ಚಟ್ನಿ ಅನ್ನೋದು ಇದ್ದರೆ ಸಖತ್ತಾಗಿ ಇರ್ತದೆ ನೋಡಿ ದೋಸೆ. ತುಂಬ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು ನೋಡಿ. ಯಾರಾದರೂ ನೆಂಟರು ಬಂದರೆ ಉಂಟಲ್ಲ, ದಿಢೀರಂತ ಈ ಥರ ದೋಸೆ ಮಾಡಿಕೊಟ್ರೆ ಉಂಟಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ 1 ಕಪ್ಪಿನಷ್ಟು ಚಿರೋಟಿ ರವೆ ತಗೊಂಡಿದ್ದೇನೆ ನಾನು. 1 ಕಪ್ಪಿನಷ್ಟು ಚಿರೋಟಿ ರವೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ ನಾನು. ಮೊಸರು ಹಾಕಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಸ್ವಲ್ಪ ನೆನೆಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಚೆನ್ನಾಗಿ ನೆನೆಯಲಿ ಅಂತ ಹೇಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಿಡ್ತೇನೆ. ಒಂದು 5 ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೇನೆ, ಚೆನ್ನಾಗಿ ಅದು ನೆನೆಯಲಿ ಅಂತ ಹೇಳಿ. ನೋಡಿ, 5 ನಿಮಿಷಗಳ ನಂತರ ನೋಡಿ, ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಮೊಸರು ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಮತ್ತು ರವೆ ಮಿಕ್ಸ್ಚರನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಇದು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅದೇ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇದಕ್ಕೇನೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಕಲ್ಲುಪ್ಪು ಆಗಿರೋದ್ರಿಂದ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ನೋಡಿ. ಈ ಥರ ಹಿಟ್ಟು ರೆಡಿಯಾಗಿದೆ, ದೋಸೆ ಹಿಟ್ಟು ನೋಡಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇದು ದಪ್ಪ ಉಂಟು. ಇದನ್ನು ನಾನು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ನೀರು ಹಾಕಿ ಹದ ಮಾಡ್ಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ನಾನು ಉಂಟಲ್ಲ ಈನೋ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಈನೋ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಕ್ಕೊಳ್ಳಿಲ್ಲದ್ರೂ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಇದು ಈನೋ ಹಾಕೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಫರ್ಮೆಂಟ್ ಆಗ್ತದಂತ ಅಷ್ಟೇ, ಅದಕ್ಕಾಗಿ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಈನೋ ಇಷ್ಟ ಇಲ್ಲ ಅಂತ ಅನ್ನುವರು ಸ್ಕಿಪ್ ಮಾಡ್ಬೋದು, ಹಾಗೇ ಮಾಡ್ಬೋದು, ಚೆನ್ನಾಗಿರ್ತದೆ ದೋಸೆ. ಈಗ ದೋಸೆ ಮಾಡುವ ನೋಡಿ. ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಮಾಡುವ. ನಾನು ಕಾವಲಿಯನ್ನು ಇಟ್ಕೊಂಡಿದ್ದೇನೆ ನೋಡಿ, ಪ್ಯಾನ್ ಇಟ್ಕೊಂಡಿದ್ದೇನೆ ಕಾಯಲಿಕ್ಕೆ. ಇದಕ್ಕೆ ದೋಸೆ ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣದಾದರೆ ತುಂಬ ಚೆನ್ನಾಗಿರ್ತದೆ ದೋಸೆ, ಸಣ್ಣ ಸಣ್ಣ ದೋಸೆ ಆದರೆ. ನೋಡಿ, ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ದೋಸೆ ಅಂತ ಹೇಳಿದ ಮೇಲೆ ತುಪ್ಪ ಹಾಕ್ಕೊಳ್ಬೇಕಲ್ವ. ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ತುಪ್ಪ ದೋಸೆ ಅಂತ ತುಪ್ಪದಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಮುಚ್ಚಿಡ್ತಾ ಇದ್ದೇನೆ ನೋಡಿ. ಬೇಗ ಅಂತ ಹಾಕ್ತದೆ ಇದು. ಕಾಯಲಿಕ್ಕೂ ಕೂಡ ರಪ್ಪ ಅಂತ ಕಾಯ್ತದೆ, ತುಂಬ ಹೊತ್ತೇನಿಲ್ಲ ನೋಡಿ. ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಗೋಲ್ಡನ್ ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ನೆಂಟರೆಲ್ಲ ಬಂದರೆ ಮನೆಯಲ್ಲಿ ಉಂಟಲ್ಲ, ರಪ್ಪ ಅಂತ ಮಾಡಿ ಕೊಡ್ಬೋದು ನಿಮಗೆ. ಏನು ತಿಂಡಿ ಇಲ್ಲದಿದ್ದರೆ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ರಪ್ಪ ಅಂತ ಮಾಡುವಂತಹ ತಿಂಡಿ ಇದು ನೋಡಿ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಪ್ಪ ದೋಸೆ ನೋಡಿ. ಇನ್ಸ್ಟೆಂಟ್ ತುಪ್ಪ ದೋಸೆ ನೋಡಿ. ಮತ್ತೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಈಗ ನಾನು ನೋಡಿ. ನಿಮಗೆ ಇದನ್ನು ಇದು ಅಗಲವಾಗಿ ಮಸಾಲೆ ದೋಸೆ ಥರ ಕೂಡ ಒಯ್ಯಬಹುದು. ನಿಮಗೆ ಈ ಥರ ತೆಳುವಾಗಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಆ ಥರ ಕೂಡ ಮಾಡಿ ನೋಡ್ಬೋದು. ಸಣ್ಣ ಸಣ್ಣದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದಲ್ಲ, ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ದೋಸೆ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋನ ಹಾಗೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ದೋಸೆ ರೆಡಿಯಾಗಿದೆ ನೋಡಿ. ತುಪ್ಪ ದೋಸೆ, ಇನ್ಸ್ಟೆಂಟ್ ತುಪ್ಪ ದೋಸೆ.